ಮೆಂತ್ಯ ಪಾಲಕ ಎಲ್ಲರಿಗೆ ಸಬ್ಬಸ್ಗೆ ಎಲ್ಲ ಹಾಕಿ ಇವತ್ತು ನಮ್ಮ ಮನೇಲಿ ಗಡ್ಸೊಪ್ಪು ಆಲ್ರೆಡಿ ತೋರಿಸ್ತೀನಿ ರೆಸಿಪಿ, ಬಟ್ ಸ್ಟಿಲ್ ಸುಮ್ಮನೆ ತೋರಿಸ್ತೀನಿ. ಇವತ್ತು ನೋಡದೆ ಇರೋರಿಗೆ ಹೆಲ್ಪ್ ಆಗುತ್ತೆ. ನೋಡಿ ಹುಲ್ಲು ಬರ್ತದೆ ಸಿಕ್ಕಾಬಿಟ್ಟು. ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪಿಗಿಂತ ಹುಲ್ಲು ಜಾಸ್ತಿ ಇದೆ. ಈ ಅಮ್ಮ ಬಂದರೆ ಏನು ಹೇಳ್ತಾರೆ ಗೊತ್ತಿಲ್ಲ, ಕ್ಲೀನ್ ಮಾಡಬೇಕಿತ್ತು ಅಥವಾ ಏನೋ ಹೇಳ್ತಾರೆ, ಬಟ್ ನಮ್ಮ ಟೈಮೇ ಇಲ್ಲ ಇಲ್ಲಿ ಬರೋಕ್ಕೆ. ಹಿಂಗಿದೆ ನೋಡಿ ಸೊಪ್ಪು, ಮನೆ ಸೊಪ್ಪು. ಇದು ರುಚಿ ತಿಂದವ್ರಿಗೆ ಗೊತ್ತು. ಇದು ಪಾಲಕ್ ಸೊಪ್ಪು, ಬಟ್ ಪಾಲಕ್ಕಿನ್ನು ತುಂಬ ಚಿಕ್ಕದಿದೆ, ಹಾಗಾಗಿ ಸ್ವಲ್ಪ ಕಿತ್ಕೊತೀನಿ. ಈ ಮಣ್ಣಲ್ಲಿ ಸತ್ವ ಇಲ್ಲ, ಅದಕ್ಕೆ ಚಿಕ್ಕದಿದೆ, ಜಾಸ್ತಿ ಬರ್ತಾ ಇಲ್ಲ ಅಂತ ಅಮ್ಮ ಹೇಳಿದ್ರು. ಗೊತ್ತಿಲ್ಲ, ಅವರೇ ಬರ್ತಾರೆ ಅಮ್ಮ ಈಗ ಸದ್ಯಕ್ಕೆ. ಬಂದು ನೋಡಿ ಏನಂತ ಹೇಳ್ತಾರೆ. ನಾನು ಕೇಳಕ್ಕೆ ಹೋಗದಿದ್ರೆ ಸಬ್ಬಕ್ಕಿ ಸೊಪ್ಪು ಅಂತಲೂ ಹೇಳ್ತೀರ ನೀವೆಲ್ಲ. ಇದೆಲ್ಲ ಮೂಲಂಗಿ ಬಂದಿರೋದು ಆ ಕಡೆ ಇದಾವೆ ಸಣ್ಣ ಸಣ್ಣ. ಸ್ವಲ್ಪ ಕಿತ್ಕೊಂಡ್ಬಿಡ್ಲ ಆಯ್ತು. ಸಾಕು, ಸೊಪ್ಪೆ ಸಾಕು. ಅಬ್ಬಿ ಕೊತ್ತಂಬರಿ ಇಡ್ಲಿಗೆ ಹಾಕ್ತೀನಿ. ಇದೆಲ್ಲ ನಂಗೊಂದು ರೀತಿಯಲ್ಲಿ ಹೊಸ ಅನುಭವ. ಈ ಪ್ರಕೃತಿ ಮಡಲಲ್ಲಿ ನಾವು ಬೆಳೆದಂತ ಸೊಪ್ಪು ತರಕಾರಿ ತಿನ್ನೋ ಖುಷಿ ಇದೆಯಲ್ಲ, ಅದು ಎಲ್ರಿಗೂ ಸಿಗಲ್ಲ. ನಂಗಂತೂ ಬಹಳ ಸಂತೋಷ ಕೊಟ್ಟಂತ ವಿಚಾರ ಇದು. ಸೊಪ್ಪೆಲ್ಲ ಕುಯ್ಕೊಂಡು ತಗೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಬೆಳಿಗ್ಗೆ ಬೇಗ ಬಂದು ಸೊಪ್ಪು ತಗೊಂಡು ಹೋಗ್ತಾ ಇದೀನಿ. ಮನೇಲಿ ಹೋಗಿ ಗಡ್ಸೊಪ್ಪು, ಚಪಾತಿ, ರೊಟ್ಟಿ ಏನೇನೋ ಇದೆ, ಚಪಾತಿ ಮಾಡೋಣ ಅಂತ. ಇವತ್ ನಿಮ್ಗೆ 2 ರೆಸಿಪಿ ಕಂಬೈಂಡ್ ಆಗಿ ಸಿಗುತ್ತೆ ನೋಡ್ಲಿಕ್ಕೆ. ಒಂದು ಗಡ್ಸೊಪ್ಪು ಮಾಡೋದು ನಾನು ನಮ್ಮನೆ ಸೊಪ್ಪು ತಂದು ಮಾಡಿರೋದಂಥದ್ದು. ಇನ್ನೊಂದು ಎಣ್ಗಾಯಿ ಪಲ್ಯ ಅಂದ್ರೆ ತುಂಬಿ ಮಾಡಿದ್ದಲ್ಲ, ಹಾಗೆ ಒಗ್ಗರಣೆ ಪಲ್ಯ, ಮೆಣಸಿನ್ಕಾಯಿ ಮತ್ತೆ ಹೀರೆಕಾಯಿ. ನೋಡಿ ಇಲ್ಲಿ ಒಟ್ಟೆ ಮೆಣಸಿನ್ಕಾಯಿ ಮತ್ತೆ ಹೀರೆಕಾಯಿ ಹಾಕ್ಬಿಟ್ಟು ಮಾಡಿದಂತ ಪಲ್ಯ. ಅಮ್ಮ ಒಂದ್ 2-3 ದಿನಕ್ಕೆ ಬಂದಿದ್ದಾರೆ ಇಲ್ಲಿ. ಅಮ್ಮ ಇರೋ ತನಕ ಇಲ್ಲಿ ನಿಮ್ಗೆ ರೆಸಿಪೀಸ್ನ ಅದು ಇದು ತೋರಿಸ್ತಾ ಇರ್ತೀನಿ. ಬನ್ನಿ ಇವಾಗ ಗಡ್ಸೊಪ್ಪು ಮಾಡೋದನ್ನ ನೋಡೋಣ. ಹೀರೆಕಾಯಿ ಹೆಚ್ಚಿದ್ದೀನಿ. ಓಳು ಪಲ್ಯ ಮಾಡ್ತೀನಿ, ತುಂಬಿ ಮಾಡಲ್ಲ. ತುಂಬಿ ಮಾಡೋಕೆ ಇವತ್ತು ಜನ ಇದ್ದೀವಿ, ಒಂದು 10 ಜನ ಇದ್ದೀವಿ ಮನೆಯಾಗ. ನೋಡ್ರಿ, ಇದು ಮೆಣಸಿನ್ಕಾಯಿ 4 ಹೋಳು ಎಲ್ಲ ತೊಳೆದು 4 ಹೋಳು ಮಾಡಿದ್ದೀನಿ. ಈಗ ಅದು ಖಾರ ಇಲ್ಲ, ಅದಕ್ಕೋಸ್ಕರ ಒಂದು 4 ಹಸಿಮೆಣ್ಸಿನ್ಕಾಯಿ ಹೆಚ್ಚಾಕ್ತೀನಿ. ಒಂದು 7-8 ಟೊಮೊಟೊ ಹಾಕ್ತೀನಿ, ಹುಣಸೆ ಹುಳಿ ಹಾಕಲ್ಲ. ಈಗ ಟೊಮೊಟೊನೂ ಸ್ವಲ್ಪ ಚೀಪ್ ಇದೆ, ಎಷ್ಟಾರೆ ಹಾಕ್ಬೋದು. ರೊಟ್ಟಿ ಮಾಡ್ತೀವಿ ಇವತ್ತು ಊಟಕ್ಕೆ ಬರ್ರಿ ಎಲ್ಲರೂ. ನಮ್ಮೂರಿಂದ ಶ್ರೀದೇವಿ ಕರ್ಕೊಂಬಂದೇನೆ. ನಮ್ಮ ಮನೆ ಮೇಲೆ ಬಾಡಿಗೆಗಿದ್ದಾರೆ ಅಂತ ಹೇಳಿದ್ದಲ್ಲ ಅವ್ರನ್ನ. ರೊಟ್ಟಿ ಚೆನ್ನಾಗಿ ಸುಡ್ತಾಳೆ, ಬಿಜಾಪುರದವಳು. ಭಾಳ ಚೆನ್ನಾಗಿ ರೊಟ್ಟಿ ಸುಡ್ತಾಳೆ. ಈಗ ತೋರಿಸ್ತಾರೆ ರೊಟ್ಟಿ ಸುಡೋದವಳು, ಮಸ್ತ್ ಸುಡ್ತಾಳೆ ರೊಟ್ಟಿ. ಏನೇನು ಹೆಚ್ಕೊಂಡ್ರೆ ತೋರ್ಸಪ್ಪ. ಟೊಮೆಟೊ ತೋರಿಸಿದ್ವಿ, ಬಟ್ಲು ಕೊಡ್ತೀನಿ.
ನೋಡ್ರಿ ಹಸಿಮೆಣಸಿಗೆ ಇಷ್ಟು ಭಾಳ ಸಣ್ಣ ಕೋಳಲ್ಲ ಬೇಡದವ್ರು ಹೇಳ್ದೆ ದೊಣ್ಣೆ ಮೆಣಸಿನ್ಕಾಯಿ ಸಪ್ಪೆ ಅದಾವೆ ಅದಕ್ಕೋಸ್ಕರ ಏನೇನು ಒಂಚೂರು ಖಾರ ಇಲ್ಲಮ್ಮ ಹಂಗದಾವ ಅದಕ್ಕೋಸ್ಕರ ಇವನ್ನ ಹೆಚ್ಕೊಂಡೀನಿ. ಭಾಳ ಜನದ ಪಲ್ಯ ಬೇರೆ ಸಪ್ಪೆ ಹಾಕತ್ತೆ ಅದಕ್ಕೆ ಹೆಚ್ಕೊಂಡೀನಿ. ನೋಡ್ರಿ ಒಂದು 5-6 ಟೊಮೊಟೊ ಹೆಚ್ಚಿನಿ, ಇನ್ನೊಂದು 3 ಹೆಚ್ಚತ್ತಂತ ಅದು ಇಟ್ಕೊಂಡಿನಿ, ಇನ್ನೊಂದು 3 ಹೆಚ್ಚತ್ತೀನಿ. ಹುಣಸೆ ಹುಳಿ ಹಾಕಲ್ಲ ಇದಕ್ಕೆ, ಅದು ಹಾಕ್ಕೊಂತಾಳೆ. ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇದೆಷ್ಟು ಕಂಪಲ್ಸರಿ ಒಗ್ಗರಣೆಗೆ ಹಾಕಿ ಹಾಕ್ತೀವಲ್ಲ. ಸ್ವಲ್ಪ ಉಪ್ಪು ಹಾಕ್ತೀನಿ, ಉಪ್ಪು ಟೊಮೆಟೊ ಮೇಲೆ ಅರ್ಶಿನ ಹಾಕ್ತೀನಿ. ಜನ ಜಾಸ್ತಿನೇ ಇದು ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ ಹೇಳಿ. ಉಪ್ಪು ಹಾಕಿದ್ರೆ ಲೇಟಾಗಿ ಚನ್ನಗಿರಿಗೆ ಒಂದು ಬಿಟ್ಟು ಭದ್ರಾವತಿ, ಹೊಳೆಹೊನ್ನೂರು, ಶಿವಮೊಗ್ಗ ಮುಗಿಸ್ಕೊಂಡು ಬಂದ್ವಿ. ಈಗ ಎಣ್ಗಾಯಿ ಪಲ್ಯ ಮಾಡೋದನ್ನ ನೋಡ್ತಾ ಇದ್ದೀರಾ. ಅದೇ ಹೇಳಿದಲ್ಲ, ಒಗ್ಗರಣೆ ಪಲ್ಯ. ದೊಡ್ಡ ಪಾತ್ರೆ ಇಟ್ಟಿದ್ದೀನಿ ಇಲ್ಲಿ. ಇದಕ್ಕೆ ಫಸ್ಟ್ ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕ್ಕೂಡ್ದು, ಯಾಕಂದ್ರೆ ಮೆಣಸಿನ್ಕಾಯಿ ಹಾಕ್ತಾ ಇದೀವಿ ನಾವು. ದಪ್ಪ ಮೆಣಸಿನ್ಕಾಯಿ ಆದ್ರೆ ದಪ್ಪ ಮೆಣಸಿನ್ಕಾಯಿ ಬಟ್ಟೆ ಸಪ್ಪೆ ಇತ್ತು, ರುಚಿ ಆಗಲ್ಲ ಅನ್ಕೊಂಡು ಅದಕ್ಕೆ ಮತ್ತೆ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತಾ ಇದ್ದೀವಿ. ಅದಕ್ಕೆ ಟೊಮೆಟೊ ಹಾಕಿ ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬಾಡಿಸಿ ಆ ನಂತರ ಇದಕ್ಕೆ ಪುಡಿಗಳನ್ನ ಹಾಕೋದು. ಪುಡಿಗಳೆಲ್ಲ ನಿಮ್ಮೆಲ್ರಿಗೂ ಗೊತ್ತಿದೆ. ಸಾಂಬಾರ್ ಪುಡಿ, ಉಪ್ಪು, ಬೆಲ್ಲ, ನಮ್ಮ ಮನೆಯ ಸಾಂಬಾರ್ ಪುಡಿ ಅಂದ್ರೆ ಅರುಣ ಮಾಡ್ತಾರಲ್ಲ ಆ ಸಾಂಬಾರ್ ಪುಡಿ, ಗುರಳ್ ಪುಡಿ, ಸ್ವಲ್ಪ ಶೇಂಗಾ, ಎಳ್ಳು, ಕೊಬ್ಬರಿ ಹಾಕಿರುವಂತ ಪುಡಿ. ಇಷ್ಟು ಪುಡಿನ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಹುಣಸೆ ಹುಳಿ ಹಾಕಿ ಕುದಿಸೋದು. ಅದು ಕುದ್ದ ನಂತರ ನಾವು ಎಲ್ಲ ಹೆಚ್ಚಿಟ್ಕೊಂಡಿರೋ ತರಕಾರಿ ಹಾಕಿ ಬೇಯಿಸಿದ್ರೆ ಪಲ್ಯ ಮುಗೀತು. ಕೇಳಲಿಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ನಿಮಗೆ ಅನ್ಸಿದ್ರು, ತುಂಬಾ ರುಚಿ ಆಗತ್ತೆ ಪಲ್ಯ. ಹಾಗೆ ನಾನು ಕುಯ್ಕೊಂಬಂದಿದ್ದು ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೀನಿ. ಇದು ಕ್ಲೀನ್ ಮಾಡಕ್ 1 ಗಂಟೆ ಹಿಡಿತು ನಂಗೆ, ಯಾಕಂದ್ರೆ ಸಿಕ್ಕಾಬಟ್ಟೆ ಹುಲ್ಲೆಲ್ಲ ಬೆಳೆದಿತ್ತಲ್ವಾ. ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಗಡ್ಸಪ್ ಮಾಡೋ ರೆಸಿಪಿನ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ಸುಮಾರು ಸಲ ಶೇರ್ ಮಾಡಿದ್ದೀನಿ, ಆದ್ರೂ ಮತ್ತೊಮ್ಮೆ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಾಗೆ ಇತ್ಲಿಲ್ಲ ಅಂದ್ರೆ ಇವಾಗ ನಿಮ್ಗೆ ಪ್ಲಾಸ್ಟಿಕ್ ಅಲ್ಲಿ ಬ್ಯಾಗ್ಸ್ ಬರುತ್ತೆ. ಟೆರೆಸ್ ಗಾರ್ಡನ್ ಮಾಡ್ಲಿಕ್ಕೆ, ತರಕಾರಿ, ಸೊಪ್ಪು, ಹಣ್ಣು ಬೆಳೆಸ್ಲಿಕ್ಕೆ ಆ ರೀತಿಯಲ್ಲಿ ನೀವು ಮಾಡ್ಕೋಬಹುದು. ಮನೆ ಮುಂದೆ ಸ್ವಲ್ಪ ಜಾಗ ಇದ್ರೂ ಪರವಾಗಿಲ್ಲ, ಅಥವಾ ಟೆರೆಸ್ ಇದ್ರೆ ಇನ್ನ ಒಳ್ಳೇದು. ಅಲ್ಲಿ ನೀವು ಸ್ವಲ್ಪ ಶೇಡ್ ಮಾಡಿ, ಪೂರ್ತಿ ಬಿಸಿಲು ಬೇಡ, ಪೂರ್ತಿ ನೆರಳು ಬೇಡ, ಸ್ವಲ್ಪ ಶೇಡ್ ಮಾಡ್ಕೊಂಡು ತರಕಾರಿ, ಸೊಪ್ಪು, ಹಣ್ಣುಗಳನ್ನ ಬೆಳಿಬೋದು. ಸೊ ತುಂಬಾ ಚೆನ್ನಾಗತ್ತೆ. ಅದು ನೀವು ಬೆಳೆಸಿರುವಂತ ಸೊಪ್ಪು, ಏನು ಬೇಡ, ಬರೀ ಕೊತ್ತಂಬರಿ ಆದ್ರೂ ಪರವಾಗಿಲ್ಲ. ಅದು ತಿಂದಾಗ ಸಿಗುವಂತ ಸಂತೋಷನೇ ಬೇರೆ, ಸಿಕ್ಕಾಬಡೆ ಚೆನ್ನಾಗಿ ಇರುತ್ತೆ. ಮಣ್ಣನ್ನ ಸರಿ ಮಾಡ್ಕೋಬೇಕು. ಫಸ್ಟಿಗೆ ಮಣ್ಣಿಗೆ ಸ್ವಲ್ಪ ಅಂದ್ರೆ ಈಗ ಬೌಲ್ ಲೆಕ್ಕದಲ್ಲಿ ಹೇಳ್ತೀನಿ. 1 ಚೀಲ ಅನ್ಕೊಳ್ಳಿ, ಬೇಡ ಚೀಲ, 1 ಚೀಲ ಮಣ್ಣಿದ್ರೆ 1/4 ಭಾಗ ಮರಳು, 1/4 ಭಾಗ ಏನ್ ಹೇಳ್ತೀರಿ ತೆಂಗಿನ ನಾರು, ಆಮೇಲೆ ಗೊಬ್ಬರ, ಈ ತರ ಮಿಕ್ಸ್ ಮಾಡ್ಕೊಂಡು ನೀವು ಸೊಪ್ಪು ತರಕಾರಿನ ಬೆಳೆಸೋದ್ರಿಂದ ತುಂಬಾ ಚೆನ್ನಾಗಿ ಸೊಪ್ಪು ತರಕಾರಿ ಬೆಳೆಯುತ್ತೆ. ನಮ್ದು ಹೊಸ ಮಣ್ಣು ಅನ್ಕೊಂಡು ಹಾಕಿದ್ವಿ, ಆದ್ರೆ ಅದರಲ್ಲಿ ಗೊಬ್ಬರದ ಅಂಶ ತುಂಬಾ ಕಡಿಮೆ ಇತ್ತು, ಅಂದ್ರೆ ಅದ್ರಲ್ಲಿ ಸತ್ವ ಇರ್ಲಿಲ್ಲ. ಒಂದೊಂದು ಅನುಭವ ಅಷ್ಟೇ. ಈಗಂತೂ ಸದ್ಯಕ್ಕೆ ಬೇಡ, ಎಲ್ಲ ಕೆಲಸ ಮುಗಿಸ್ಕೊಂಡ್ಬೇಡ ಮೊದ್ಲು, ಆಮೇಲೆ ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಆಲ್ರೆಡಿ ಬೆಳೆದಿರುವಂತ ಸೊಪ್ಪನ್ನ ಇವಾಗ ದಿನ ತಗೊಂಬಂದು ಬಳಸಕ್ ಶುರು ಮಾಡಿದೀವಿ. ಅದ್ ಎಷ್ಟು ಖುಷಿ ಕೊಡ್ತಾ ಇದೆ ಅಂದ್ರೆ ಹೇಳ್ಲಿಕ್ಕೆ ಅಸಾಧ್ಯ. ಯಾಕಂದ್ರೆ ಫ್ರೆಶ್ ಆಗಿ ಕಿತ್ಕೊಂಡ್ ಬಂದು ನಾವು ಚಟ್ನಿ ಮಾಡೋದಾಗ್ಲಿ, ಸಾಂಬಾರ್ ಮಾಡೋದಾಗ್ಲಿ ಮಾಡಿದಾಗ ಏನ್ ಸಂತೋಷ ಆಗತ್ತೆ ಗೊತ್ತಾ. ನೋಡೋಣ, ನಾವು ಹೆಚ್ಚು ತರಕಾರಿಗಳನ್ನ ಹಾಕಿಲ್ಲ, ಅವರೆಕಾಯಿ, ತೊಗರಿಕಾಯಿ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅದೆಲ್ಲ ಬಿಟ್ಟ ನಂತರ ನಿಮ್ಗೂ ಗೊತ್ತಾಗತ್ತೆ ಹೇಗಿದೆ, ಯಾವ ರೀತಿ ನಾವು ಮಾಡಿದ್ವಿ ಅಂತ. ಸೊ ಅಮ್ಮ ಬಂದು ಹೋಗಿ ಮಾಡ್ತಾ ಇರೋದ್ರಿಂದ ನಮಗೂ ಸುಲಭ ಆಗ್ತಾ ಇದೆ ಅದೆಲ್ಲ ಮಾಡ್ಲಿಕ್ಕೆ. ಯಾಕಂದ್ರೆ ಒಂದು ಸಲ ಕಲ್ತ್ಕೋಬೇಕು, ತಿಳ್ಕೊಬೇಕು, ಇಲ್ಲಾಂದ್ರೆ ಅದ್ರ ಬಗ್ಗೆ ಗೊತ್ತಾಗೋದಿಲ್ಲ. ಇಲ್ಲಿ ಬೇಳೆನ 1-2-3 ಸ್ಪೂನ್ ಅಂದ್ರೆ ಕಪ್ ಅನ್ಕೊಳ್ಳಿ, ಜಾಮೂನ್ ಬಟ್ಲಾದ್ರೆ 1-2 ಬಟ್ಲು ಬೇಳೆ. ನಾವು ತುಂಬಾ ಜನ ಇರೋದ್ರಿಂದ ಬೇಳೆಗೆ ಟೊಮೆಟೊ ಹೆಚ್ಚಾಕ್ತಾ ಇದೀನಿ. ಹಾಗೆ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕೋಬೇಕು. ಮಿಕ್ಸ್ ಸೊಪ್ಪು ಹಾಕಿದೀನಿ ನಾನಿಲ್ಲಿ. ಎಳೆ ಸಬ್ಬಸ್ಗೆ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯೆ, ಇದೆಲ್ಲದನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದೀನಿ. ತುಂಬಾ ರುಚಿ ಆಗುತ್ತೆ ಪುಂಡಿ ಸೊಪ್ಪು. ಪುಂಡಿ ಸೊಪ್ಪಲ್ಲ, ಇದು ಗಡ್ಸೊಪ್ಪು. ಪುಂಡಿ ಸೊಪ್ಪನ್ನೇ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಅದು ಕೊಬ್ಬರಿ ಎಲ್ಲ ರುಬ್ಬಿ ಹಾಕುವಂಥದ್ದು ಪುಂಡಿ ಸೊಪ್ಪು. ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ಅಕ್ಕಿನ ತೊಳೆದು ಹಾಕ್ತೀನಿ, 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಜೀರಿಗೆ, ಹಾಗೆ ಹೆಚ್ಚಿದ ಹಸಿ ಈರುಳ್ಳಿ ಹಾಕ್ತೀನಿ, ಬೆಳ್ಳುಳ್ಳಿ ಜಜ್ಜಿ ಹಾಕ್ತೀನಿ. ಉಪ್ಪು ಹಾಕಿ ಬೇಯಿಸಿದ್ರೆ ಇದು ರೆಡಿ. ಇದಕ್ಕೆ ಒಗ್ಗರಣೆ ಕೊಟ್ಕೋಬೇಕು. ಆನಂತರ
ತುಂಬಾ ಚೆನ್ನಾಗಿರುತ್ತೆ. ನೀವ್ ಇದನ್ನ ತುಪ್ಪ ಹಾಕಿ ಅನ್ನದ ಜೊತೆ ಊಟ ಮಾಡಿ ನೋಡಿ. ಇಲ್ಲಿ ಒಂದೇ ಒಂದ್ ಸ್ಪೂನ್ ಅಷ್ಟು ಅಕ್ಕಿನ ತೊಳೆದು ಹಾಕ್ತಾ ಇದೀನಿ. ಇದು ಗೊತ್ತಿಲ್ಲ, ಹಾಕೋ ಅವಶ್ಯಕತೆ ಇಲ್ಲ ಅಂತಾರೆ ಅಮ್ಮ. ಬಟ್ ನಮ್ಮ ಅತ್ತೆ ಮನೇಲಿ ಯಾವಾಗ್ಲೂ ಹಾಕ್ತಾ ಇದ್ರು, ನಾನು ಅದೇ ಅಭ್ಯಾಸದಲ್ಲಿ ಹಾಕ್ತೀನಿ ಒಂದ್ ಸ್ಪೂನ್ ಅಕ್ಕಿ. ಹಾಗೆ ಒಂದ್ ಸ್ಪೂನ್ ಅಷ್ಟು ಮೆಂತ್ಯ ಹಾಕಿದೀನಿ. ಈಗ ಒಂದ್ ಸ್ಪೂನ್ ಜೀರಿಗೆ, ಹಸಿ ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು, ಒಂದಷ್ಟು ಬೆಳ್ಳುಳ್ಳಿ, ಒಂದ್ 2 ರಿಂದ 3 ಬೆಳ್ಳುಳ್ಳಿನ ಜಜ್ಜಿ ಅದಕ್ಕೆ ಹಾಕ್ಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಮೆಂತ್ಯ, ಜೀರಿಗೆ ಎಲ್ಲ ಹಸಿದ್ ಹಾಕಿದಾಗ ಕುಕ್ಕರ್ ನಿಮ್ಗೆ ಘಮ್ ಅಂತ ಬರುತ್ತೆ ಆಮೇಲೆ ವಿಷಲ್ ಬರುವಾಗಲೇ. ಅದು ಹಸಿ ಶೇಂಗಾ ಇತ್ತು. ಹಸಿ ಶೇಂಗಾ ಒಂದ್ ಇಡಿಯಷ್ಟು ಹಾಕಿದೀನಿ. ನೀವ್ ಏನಾದ್ರು ಕಡ್ಲೆಕಾಳು ಏನಾದ್ರೂ ಹಾಕ್ಬೋದು, ಇದಕ್ಕೆ ಚೆನ್ನಾಗಿರುತ್ತೆ. ಬಟ್ ನಾನು ಶೇಂಗಾ ಹಾಕ್ದೆ. ಯಾಕೋ ನಾನೇ ಸುಲ್ದಿದ್ರು ನನಗೆ ತೊಳಿಬೇಕು ಅಂತ ಅನ್ಸ್ತು. ಆಮೇಲೆ ತೊಳ್ಕೊಂಬಂದು ಹಾಕ್ತಾ ಇದೀನಿ ಶೇಂಗಾನ. ಇದಿಷ್ಟು ಹಾಕಿ ಅರಿಶಿನ ಉಪ್ಪು ಹಾಕಿ 1-2 ವಿಷಲ್ ಹೊಡ್ಸ್ಕೊಂಬಿಡೋಣ. ಅಲ್ಲಿಗೆ ನಮ್ಗೆ ಒಗ್ಗರಣೆ ಹಾಕೋದೊಂದೇ ಕೆಲಸ ಬಾಕಿ ಉಳಿಯುತ್ತೆ. ಈ ಬೆಳ್ಳುಳ್ಳಿನ ಜಜ್ಕೊಳಕ್ಕೆ ನಾನೊಂದು ಟೂಲ್ ನ ಬಳಸ್ತಾ ಇರಲಿಲ್ಲ. ಅದು ಗಾರ್ಲಿಕ್ ಕ್ರಷರ್ ಅಂತ ನಿಮ್ಗೆ ಅಮೆಝಾನ್ ಸಿಗುತ್ತೆ. ಸಾಧ್ಯವಾದ್ರೆ ನಾನು ಇಲ್ಲಿ ಒಂದು ಲಿಂಕ್ ಕೊಡ್ಲಿಕ್ಕೆ ಕೆಳಗಡೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ನಂಗೊಂದಿಬ್ರು ಕೇಳಿದ್ರು ಸೇಮ್ ಪ್ರಾಡಕ್ಟ್ ಸಿಗ್ತಾ ಇಲ್ಲ ಅಂತ. ಓಕೆ, ನೋಡೋಣ, ಸಿಕ್ಕರೆ ನಾನೇ ಕೊಡ್ತೀನಿ. ಓಕೆನಾ? ಹಾಗೆ ಆ, ಇದು ಒಂದು ಪ್ರಿಪ್ರೇಷನ್ ನೀವು ರಾತ್ರಿ ಕೂಡ ಅಂದ್ರೆ ಸೊಪ್ಪೆಲ್ಲದನ್ನು ತೊಳೆದು ಇಟ್ಕೊಂಡು ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ರೆಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ಮಾಡೋದು ತುಂಬಾ ಸುಲಭ. ಆ, ಇಡೀ ದಿನ ನೀವು ರೈಸ್ಗಾದ್ರೂ ಬಳಸಿ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಅದ್ಭುತವಾಗಿರುತ್ತೆ ಇದು. ತುಂಬಾ ತೆಳುವಾಗೂ ಬೇಡ, ತುಂಬಾ ಗಟ್ಟಿಯಾಗೂ ಬೇಡ, ಒಂದು ಗ್ರೇವಿ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ಅರಿಶಿನ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ನೀರ್ ಹಾಕಿ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಅಂದ್ರೆ ಮಿಕ್ಸ್ ಮಾಡಿ ನಾವು 1-2 ವಿಷಲ್ನ ಹೊಡ್ಸ್ಕೊಳ್ಳೋಣ. ಅಲ್ಲಿಗೆ ನಮ್ಮ ಗಟ್ಸಪ್ ರೆಡಿ. ಅದಕ್ಕೆ ಒಗ್ಗರಣೆ ಕೊಡ್ಬೇಕು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಂದ್ ಸ್ವಲ್ಪ ಸಣ್ಣದೊಂದು ಈರುಳ್ಳಿ ಆಲ್ರೆಡಿ ಹಾಕಿರೋದ್ರಿಂದ ಅವಶ್ಯಕತೆ ಇಲ್ಲ. ಒಂದ್ ಸಣ್ಣ ಈರುಳ್ಳಿ ಹಾಕಿ, ಆ ನಂತರ ಇದಕ್ಕೆ ನಮ್ಮ ಮನೆಯ ಸಾಂಬಾರ್ ಪುಡಿ ಇದೆಯಲ್ಲ, ಖಾರದ ಪುಡಿ ಬೇಡ. ಖಾರದ ಪುಡಿ ಬಳಸೋದಿದ್ರೆ ಹಸಿಮೆಣಸಿನ್ಕಾಯಿ ಹಾಕ್ಬೇಡಿ, ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಖಾರದ ಪುಡಿ ಬಳಸ್ಬೇಡಿ. ನೋಡಿ, ಇದು ರೆಡಿ ಆಗಿದೆ. ಎಷ್ಟು ಚೆನ್ನಾಗಿದೆ ಗಡ್ಸೆಪ್ಪು, ತುಪ್ಪ, ಚಪಾತಿ ಸಕ್ಕದಾಗಿದೆ ಅಲ್ವಾ? ಹಾಗೆ ಅಮ್ಮ ಇದ್ರಿಂದ ಅಮ್ಮನ ಮನೆ ಮೇಲೆ ಶ್ರೀದೇವಿ ಅಂತ ಇದ್ದಾರೆ, ಅಮ್ಮನಿಗೆ ಹೆಲ್ಪ್ ಮಾಡ್ತಾರೆ. ಸೊ ಅವರು ಕೂಡ ಅಮ್ಮನ ಜೊತೆ ಬಂದಿದ್ರು. ಸೊ ಅವರು ಬಿಜಾಪುರ್ ಸೈಡ್ನವ್ರು ಆಗಿದ್ರಿಂದ ನಮ್ಗೆ ರೊಟ್ಟಿನ ಈಗ ಬಂದ ಮೇಲೆ 2 ಸಲ ಒಳ್ಳೆ ರೊಟ್ಟಿನ ಮಾಡ್ಕೊಟ್ಟಿದ್ದಾರೆ. ನಿಮ್ಗೆ ತೋರಿಸ್ತೀನಿ ಕೂಡ ಹೇಗ್ ಮಾಡಿದ್ದಾರೆ ಅಂತ. ನೋಡ್ತಾ ಇದ್ದೀರಲ್ಲ, ಹಿತ್ಲು ಕಡೆ, ನಮ್ಮ ಮನೆ ಹಿತ್ಲಲ್ಲಿ ಜಾಗ ಇದೆ. ಅಂದ್ರೆ ಯುಟಿಲಿಟಿ ಏರಿಯಾ ಇದೆ. ಅಲ್ಲಿ ರೊಟ್ಟಿ ಮಾಡಕ್ಕೆ ಅಂತ ಗ್ಯಾಸ್ ಸ್ಟವ್ ನ ಒಂದು ಇಡಿಸ್ಕೊಂಡು ಅಮ್ಮ ಕುತ್ಕೊಂಡಿದ್ರು. ಯಾಕಂದ್ರೆ ಇಲ್ಲಿ ಅಡ್ಗೆ ಮನೆಯಲ್ಲಿ ಏನದು ತುಂಬಾ ಟ್ರಾಫಿಕ್ ಜಾಮ್, ಸಿಕ್ಕಾಬಡೆ ಓಡಾಡ್ತಾ ಇರ್ತೀವಿ. ನಮ್ ಕೆಲ್ಸ ಪಲ್ಯ ಎಲ್ಲ ಮಾಡ್ಲಿಕ್ಕಾಗಲ್ಲ ಅಂತ ನಾನು ಒಳಗಡೆ ಮೆಣಸಿನ್ಕಾಯಿ ಮತ್ತೆ ಹೀರೆಕಾಯಿ ಹಾಕ್ಬಿಟ್ಟು ನಾನು ಪಲ್ಯ ಮಾಡ್ತಾ ಇದ್ದೆ. ಅಮ್ಮ ಅಲ್ಲಿ ರೊಟ್ಟಿ ಮಾಡ್ತಾ ಇದ್ರು. ಇಬ್ರು ಸೇರ್ಕೊಂಡು ರೊಟ್ಟಿ ಮಾಡ್ತಾ ಇದ್ರು. ಸಖತ್ತಾಗಿ ಇತ್ತು ಮಾತ್ರ. ಒಬ್ಬೊಬ್ರು 3-3 ರೊಟ್ಟಿ ತಿಂದ್ವಿ, ಅಷ್ಟು ಚೆನ್ನಾಗಾಗಿತ್ತು. ತೆಳುವಾಗಿ ಮಾಡ್ತಾರೆ. ಏ, ತುಂಬಾ ಅಂದ್ರೆ ತುಂಬಾ ಪ್ರಾಕ್ಟೀಸ್ ಇದೆ ಅವ್ರಿಗೆ ರೊಟ್ಟಿ ಮಾಡೋದ್ರಲ್ಲಿ. ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಬಹಳ ಖುಷಿಯಾಗಿ ಎಲ್ರದ್ದು ಬ್ರೇಕ್ಫಾಸ್ಟ್ ಆಯ್ತು. ಇತ್ತೀಚೆಗಂತೂ ಈ ವಾರದಲ್ಲಿ 2 ದಿನ ನಮ್ದು ರೊಟ್ಟಿನೇ ಬ್ರೇಕ್ಫಾಸ್ಟ್ ಆಗಿದೆ. ನಾನ್ ಮಾಡ್ತೀನಿ, ಬಟ್ ಇಷ್ಟು ತೆಳುವಾಗಿ ಬರಲ್ಲ. ಆಮೇಲೆ ನಾನ್ ಮಾಡೋದು ವಾರಕ್ಕೆ ಒಂದ್ಸಲ ಅಷ್ಟೇನೆ, 2-2 ಸಲ ನನ್ಗೂ ಮಾಡ್ಲಿಕ್ಕೆ ಆಗಲ್ಲ ರೊಟ್ಟಿ. ವಾರಕ್ಕೆ ಒಂದ್ಸಲ ರೊಟ್ಟಿ. ಮುದ್ದೆ ಅಂತೂ ಆಲ್ಟರ್ನೇಟ್ ಡೇಸ್ ಇರುತ್ತೆ. ಒಂದಿನ ಚಪಾತಿ, ಒಂದಿನ ಮುದ್ದೆ, ಈ ತರ ಮಾಡ್ತೀನಿ ನೈಟ್. ಇನ್ನ ಬೆಳಗ್ಗೆ ಹೊತ್ತಂತೂ ಮುದ್ದೆ ತುಂಬಾ ರೇರೆಸ್ಟ್, ಯಾವಾಗಾದ್ರೂ ಒಂದ್ಸಲ ಮಾಡ್ತೀನಿ. ಇವತ್ತು ತುಂಬಾ ತೆಳುವಾಗಿ ಮಾಡೋದ್ರಿಂದ ರೊಟ್ಟಿ ತುಂಬಾ ರುಚಿಯಾಗೂ ಇರುತ್ತೆ. ಜೊತೆಗೆ ಒಂದಷ್ಟು ಚಟ್ನಿ, ಪಲ್ಯ ಎಲ್ಲ ಇದ್ಬಿಟ್ರೆ ಅದ್ಭುತವಾಗಿರುತ್ತೆ. ಅಮ್ಮ ಖಾರದ ಚಟ್ನಿ ಮಾಡ್ಕೊಂಡ್ ಬಂದಿದ್ರು ಊರಿಂದಾನೆ ಬರುವಾಗ. ಆ ಚಟ್ನಿ ಜೊತೆಗಂತೂ ಹೇಳು ಮಾಡಿಸಿದಂತ ಕಾಂಬಿನೇಷನ್. ಇದು ಹೊಸದಾಗಿ ಒಂದು ರೊಟ್ಟಿ ಮಣೆ ಮಾಡಿಸ್ಕೊಂಡಿದ್ವಿ ನಾವು ಹೇಳಿ. ತುಂಬಾ ಚೆನ್ನಾಗಾಗಿತ್ತು. ಕುತ್ಕೊಂಡು ನೆಲದ ಮೇಲೆ ಕುತ್ಕೊಂಡು ಏನಾದ್ರು ಉದ್ಲಿಕ್ಕೆ ಮಾಡ್ಲಿಕ್ಕೆ ಸಕ್ಕತ್ತಾಗಿತ್ತು. ತುಂಬಾ ಚೆನ್ನಾಗಿದೆ ಇದು. ಹ್ಮ್ ಅಮ್ಮನೇ ಕುತ್ಕೊಂಡು ಎಲ್ಲ, ಅಂದ್ರೆ ಇವಾಗ ನೀವ್ ಹೇಳ್ತೀರ ಪೇಪರ್ ಮೇಲೆ ಹಾಕ್ಬೋದು ಅಂತ, ನಾನು ಈ ವಿಡಿಯೋ ನೋಡುವಾಗ್ಲೇ ನೋಡ್ತಾ ಇರೋದು. ಅವರು ನನ್ ದೊಡ್ಡ ಪ್ಲೇಟ್ ಕೇಳಿದ್ರು, ನಾವು ಕೊಡ್ತೀನಿ ಏನೋ, ನಾನು ಮರ್ತೆ. ಪೇಪರ್ ಮೇಲೆ ಹಾಕಿದ್ದಾರೆ. ಅಫ್ಕೋರ್ಸ್ ಪೇಪರ್ ಮೇಲೆ ಹಾಕ್ಬಾರ್ದು. ತಟ್ಟೆಗೆ ಆಮೇಲೆ ಕೊಟ್ಟೆ ನಾನು. ಬಟ್ ಇದು ಹಾಕಿದ್ದು ಕೂಡ ನಾನು ನೋಡಿಲ್ಲ, ಈಗ ವಿಡಿಯೋ ನೋಡುವಾಗೆ ನೋಡ್ತಾ ಇರೋದು ನಾನು. ಸೊ ಅಲ್ಲೇ ಒಂದು ಸ್ಟೋವ್ ಇಟ್ಕೊಂಡು ಕುತ್ಕೊಂಡು ಆರಾಮಾಗಿ ರೊಟ್ಟಿ ಮಾಡಿದ್ರು. ಅಲ್ಲಿ ಗಾಳಿನೂ ಇರೋದ್ರಿಂದ ಅಷ್ಟು ಶೆಕೆ ಅನ್ಸಲ್ಲ ಅವ್ರಿಗೂ ಅಡಿಗೆ ಅದು ಮಾಡ್ಲಿಕ್ಕೆ. ಸೊ ಈ ಸಲ ಸ್ವಲ್ಪ ಅಲ್ಲೂ ಅರೇಂಜ್ಮೆಂಟ್ ಮಾಡಿದ್ರೆ ಅಮ್ಮ ಬಂದ್ರೆ ಅಲ್ಲೇ ಕುತ್ಕೊಂಡು ಕೆಲವೊಂದು ಐಟಮ್ ಮಾಡ್ಬೋದು ಅಂತ. ಇನ್ನ ಅಮ್ಮ ರವೆ ಉಂಡೆ, ಅವಲಕ್ಕಿ ಎಲ್ಲ ಮಾಡ್ತೀನಿ ಅಂತ ಹೇಳಿದಾರೆ. ಅದೆಲ್ಲ ಮಾಡುವಾಗ ಡೆಫಿನೆಟ್ಲಿ ನಿಮ್ ಜೊತೆ ಹಂಚ್ಕೋತೀನಿ, ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ರವೆ ಉಂಡೆ ಒಂದ್ಸಲ ಮಾಡಿದ್ವಿ, ಬಟ್ ಯಾರ್ದೋ ಒಂದು ಫೋಟೋ ಹಾಕಿದ್ದೆ ನಾನು ಅದ್ರಲ್ಲಿ ತಮ್ನೇಲಲ್ಲಿ. ಆ ಫೋಟೋ ಹಾಕಿದ್ದಕ್ಕೆ ಅದು ಅಂದ್ರೆ ಕಂಪನಿದು ಕಾಪಿರೇಟ್ ಆಯ್ತು. ಕಾಪಿರೇಟ್ ಕ್ಲೈಮ್ ಮಾಡಿ ಆ ವಿಡಿಯೋನೇ ತೆಗ್ಸಿದ್ರು. ಪುಣ್ಯಾತ್ಮರು. ನಾನು ಎಷ್ಟು ರಿಕ್ವೆಸ್ಟ್ ಮಾಡಿದೆ, ಓಕೆ ಅದೊಂದು ಪಿಕ್ಚರ್, ಅದೊಂದು ಫೋಟೋ ಬಂದಿದೆ ಅಷ್ಟೇನೆ, ತೆಗ್ದ್ಬಿಡ್ತೀನಿ ಅದೊಂದು ಫೋಟೋನ, ನಮ್ದು ವಿಡಿಯೋ ನಮಗೆ ಇದ್ ಮಾಡ್ಕೊಡಿ ಅಂತ. ಕೊಡ್ಲೇ ಇಲ್ಲ. ಇಟ್ಸ್ ಓಕೆ. ಈಗ ಮತ್ತೆ ಇನ್ನೊಮ್ಮೆ ಅಮ್ಮನ ಹತ್ರ ಮಾಡಿಸ್ತೀನಿ. ಮಾಡಿಸಿ ಅದ್ರದ್ದು ವಿಡಿಯೋ ನಿಮ್ಗೆ, ಸಾರಿ ಅದ್ರದ್ದು, ಓಕೆ, ರವೆ ಉಂಡೆದ ವಿಡಿಯೋ ಹಾಕ್ಸ್ತೀನಿ. ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಪಟ್ ಅಂತ ರವೆ ಉಂಡೆನ ಮಾಡ್ಬೋದು.
ಅಮ್ಮ ಎಲ್ಗೂ ಹೋಗಿದ್ರು ಒಂದ್ಸಲ ಗಡಿಬಿಡಿಯಲ್ಲಿ ಬಂದು ಫಾಸ್ಟ್ ಆಗಿ ಮಾಡಿ ತೋರಿಸಿದ್ರು. ಅಷ್ಟು ಚೆನ್ನಾಗಿ ಬಂದಿತ್ತು ರವೆ ಉಂಡೆ. ಆದ್ರೆ ಈಗ ಅದು ಹೋಗ್ಬಿಟ್ಟಿದೆ, ವಿಡಿಯೋ ಇಲ್ಲ. ಇರ್ಲಿ, ಕೆಲವೊಂದು ಆತರ ಮಿಸ್ಟೇಕ್ಸ್ ನನಗೂ ಇನಿಷಿಯಲ್ ಡೇಸ್ ಅಲ್ಲಿ ನನಗೆ ಏನಾಗ್ತಿತ್ತು ಅಂದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ಲ ಏನ್ ಮಾಡಿದ್ರೆ ತಪ್ಪು, ಏನ್ ಮಾಡಿದ್ರೆ ಸರಿ ಅಂತ. ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲೋ ಒಂದು ಸಾಂಗ್ ಬಂದ್ರು ಕೂಡ ಹೋಗಿರುತ್ತೆ ಕಾಪಿರೈಟ್, ಅಥವಾ ಇನ್ಯಾರ್ದೋ ಹೀರೋಯಿನ್ ಏನಾದ್ರು ಒಂದು ಫೋಟೋ ಇತ್ತು ಅಲ್ಲಿ ಅಂತಂದ್ರು ಕೂಡ ಹೋಗತ್ತಂತೆ. ಸೊ ಇದೆಲ್ಲ ಇವಾಗ ತಿಳ್ಕೊಂಡಿದೀನಿ, ಕರೆಕ್ಟ್ ಆಗಿ ಇವಾಗ ನಾನು ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರಿ, ನಿಮ್ಗೂ ರೆಸಿಪೀಸ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ವಿಡಿಯೋ ಅಮ್ಮಂದಾಗಿರುತ್ತೆ. ಅಮ್ಮ ಕೆಲವೊಂದು ರೆಸಿಪೀಸ್ನ ತೋರಿಸ್ಬೇಕಂತಿದ್ದಾರೆ, ಮಾತಾಡ್ಬೇಕು ಅಂತಿದ್ದಾರೆ, ನಿಮ್ ಜೊತೆ ಹಂಚ್ಕೊಳ್ತೀನಿ ಕೂಡ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.